ನಾನೇನಾದ್ರೂ ಸತ್ತೋದ್ರೆ ನನ್ನ ಹೊತ್ತಾಕೋರಿಗೆ ಯಾರೂ ಇಲ್ಲ. ಅನ್ಸೂಯ, ನಾ ಮಾಡಿದ ತಪ್ಪನೆ ನೀ ಮಾಡಬೇಡ ಕಡೆ. ಒಂದೇ ಮನೇಲಿದ್ದಾಗ ಸಂಸಾರ ಸುಖವಾಗಿರಲ್ಲ ಅನ್ಸುತ್ತೆ. ದೂರ ಇದ್ಕೊಂಡು ಅವ್ರಿಗೆ ಆಶೀರ್ವಾದ ಮಾಡೆ. ಅತ್ತೆ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಊಟಕ್ಕೆ ಬನ್ನಿ. ಇಲ್ಲ ಪೂಜಾ, ಆ ಕಾಮಾಕ್ಷಮ್ಮನ್ ನೋಡಿದ್ಮೇಲೆ ಮನಸ್ಸೇ ಸರಿ ಇಲ್ಲ. ಈ ವಯಸ್ಸಿನಲ್ಲಿ ಒಂಟಿಯಾಗಿದ್ದೀನಲ್ಲ ಅಂತ ಸಂಕಟ ಪಡ್ತಾ ಇದ್ಲು. ನಾನೊಂದು ಕೆಲಸ ಮಾಡ್ತೀನಿ ಪೂಜಾ, ಸ್ವಲ್ಪ ದಿವಸ ಅತ್ತೆ ಮಾವನ ಜೊತೆಲಿದ್ದು ಬರ್ತೀನಿ. ಅವ್ರಿಗೂ ವಯಸ್ಸಾಗಿದೆ, ಯಾರೂ ಇಲ್ಲ. ನೀವು ಹೋದ್ರೆ ನನ್ ಗತಿ ಏನತ್ತೆ? ನಾನು ನಮ್ ತಾಯಿ ಮನೆಗೆ ಹೋಗ್ಬಿಡ್ತೀನಿ. ಹೋಗ್ಲಾದ್ರು ಅವ್ರು ನಮ್ ಬಗ್ಗೆ ಯೋಚನೆ ಮಾಡ್ಬೋದೇನೋ. ಪೂಜಾ, ಏನಾಯ್ತಮ್ಮ? ಪೂಜಾ, 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 ಹರ್ಷ, 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 ಬಾಗಲ್ ತೆಗೆಯಪ್ಪ. ಹರ್ಷ, ಪೂಜನಿಗೆ ತಲೆ ಸುತ್ತ ಬಂದು ಬಿದ್ಬಿಟ್ಟಿದ್ದಾಳೆ. ಅದಕ್ಕೆ ನಾನೇನ್ ಮಾಡ್ಲಿ? ಹೋಗಿ ಡಾಕ್ಟರ್ಗೆ ಫೋನ್ ಮಾಡು. ಡಾಕ್ಟರ್, ನನ್ನ ಮಗಳಿಗೆ ಏನಾಯ್ತು? ಏನು ಭಯ ಪಡ್ಬೇಡಿ, ಸಂತೋಷದ ವಿಷಯ. ನಿಮ್ ಸೊಸೆ ತಾಯಿ ಆಗ್ತಿದ್ದಾಳೆ. ದಯವಿಟ್ಟು ನನ್ನ ಬಿಟ್ಟು ಹೋಗ್ಬೇಡಿ. ನನ್ನ ವಂಶದ ಕುಡಿನ ಕಾಪಾಡಿ ನನ್ನ ಬಿಟ್ಟು ಎಲ್ಲ ಹೋಗಲ್ಲ, ಎಲ್ಲ ಹೋಗಲ್ಲಮ್ಮ. ಸೀಮಾ, ಟೈಮ್ ಆಯ್ತು, ಬ್ರೀಫ್ ಕೇಸ್ ತಗೊಂಬಾ. ಅಮ್ಮ, ಅವ್ರು ಹೊರಡ್ತಾ ಇದ್ದಾರೆ. ಓಕೆ, ಬಾಯ್. ಬಾಯ್. ಹರ್ಷ, ಸ್ವಲ್ಪ ನಿಂತ್ಕೊಳ್ಳಪ್ಪ. ಹರ್ಷ, ಏನದು? ನಿನ್ಗೊಂದು ವಿಷಯ ಹೇಳ್ಬೇಕು ಕಣ. ಏನದು? ಬೇಗ ಹೇಳು, ಆಫೀಸ್ ಗೊತ್ತಾಯ್ತು. ಪೂಜಾ ಗರ್ಭಿಣಿ ಆಗಿದ್ದಾಳೆ ಕಣ. ಈ ವಿಷಯ ನಿನ್ನ ಹತ್ರ ಹೇಳ್ಬೇಕು ಅಂತ ಪಾಪ ಒದ್ದಾಡ್ತಾ ಇದ್ದಾಳೆ. ಅಷ್ಟೇ ತಾನೇ? ವಿಷಯ ಗೊತ್ತಾಯ್ತಲ್ಲ? ಅಲ್ವಾ? ನಿನ್ ತಂದೆ ಆಗ್ತಿದ್ಯಾ ಅನ್ನೋ ವಿಷಯ ಕೇಳಿ ನಿನಗೆ ಸಂತೋಷನೇ ಆಗ್ತಿಲ್ವಾ? ನೋಡಮ್ಮ, ಮದ್ವೆ ಆದ ಹೊಸದಲ್ಲಿ ಯಾವಾಗ ನಾನು ತಂದೆ ಆಗ್ತೀನಿ ಅಂತ ಸಂತೋಷದಿಂದ ಕಾಯ್ತಾ ಇದ್ದೆ. ಆಗ ಹೆಂಡತಿ ಆಗ್ಬೇಕು ಅಂತ ಅವಳಿಗೆ ಅನಿಸ್ಲಿಲ್ಲ. ಈಗ ತಾಯಿ ಆಗೋ ಸಮಯದಲ್ಲಿ ಹೆಂಡತಿ ಅನ್ನೋ ಸ್ಥಾನನ ಅವಳು ಕೇಳ್ತಿದ್ದಾಳೆ. ಆದರೆ ಗಂಡ ಅನ್ನೋ ನನ್ನ ಸ್ಥಾನನ ಇನ್ನೊಂದು ಹೆಣ್ಣಿಗೆ ನಾನು ಕೊಟ್ಬಿಟ್ಟಿದ್ದೀನಿ. ಅವಳು ಜನ್ಮ ಕೊಡ್ತಿರೋದು ನಿನ್ ಮಗುಗೆ ಕಣೋ. ಅದಕ್ಕಾದ್ರೂ ಹೋಗಿ ಅವಳನ್ನ ಮಾತಾಡ್ಸು. ನೋಡಮ್ಮ, ನಾನು ಇವಳ ಜೊತೆ ಮಾತಾಡೋದನ್ನ ಸೀಮಾ ನೋಡಿದ್ರೆ ಬೇಜಾರು ಮಾಡ್ಕೊಳ್ತಾಳೆ. ಮತ್ತೆ ಜಗಳ ಶುರು ಆಗುತ್ತೆ. ನನ್ನ ಜೀವನ ಪೂರ್ತಿ ಜಗಳ ನೋಡಿ ನೋಡಿ ಬೇಸರ ಆಗ್ಬಿಟ್ಟಿದೆ. ಮತ್ತೆ ಇದು ರಿಪೀಟ್ ಆಗೋದು ನನಗೆ ಇಷ್ಟ ಇಲ್ಲ. ಅಂದ್ರೆ ಅವಳಿಗೋಸ್ಕರ? ಎಸ್,
ನನಗೆ ಮತ್ತೆ ನನ್ನ ಸಂತೋಷ ಕಳ್ಕೊಳಕ್ ಇಷ್ಟ ಇಲ್ಲ. ಏನ್ ದೊಡ್ಡ ವಿಷಯ ಅಂತ? ಮದುವೆ ಆದ್ಮೇಲೆ ಗರ್ಭಿಣಿ ಆಗೋದು, ಗರ್ಭಿಣಿ ಆದ್ಮೇಲೆ ತಾಯಿ ಆಗೋದು ಎಲ್ಲ ಕಾಮನ್ನೇ. ಇವತ್ತು ಇವಳಾಗಿದ್ದಾಳೆ, ನಾಳೆ ಅವಳಾಗ್ತಾಳೆ. ಇದ್ರಲ್ಲಿ ಏನ್ ಸ್ಪೆಷಾಲಿಟಿ ಆಗ್ಲಿ ಸೆಂಟಿಮೆಂಟ್ ಆಗ್ಲಿ ಏನೂ ಇಲ್ಲ. ಪೂಜಾ, ಹೇಳ್ದೆಮ್ಮ, ತುಂಬಾ ಸಂತೋಷ ಪಟ್ಟ. ಸಾಯಂಕಾಲ ಬೇಗ ಬರ್ತಾನಂತೆ. ಅವರೆಷ್ಟು ಸಂತೋಷ ಪಟ್ರು ಅಂತ ನನಗ್ ಗೊತ್ತಮ್ಮ. ನೀವು ಮಾತಾಡಿದ್ದನ್ನೆಲ್ಲ ನಾನು ನೋಡ್ದೆ. ನೋಡು, ಇಂಥ ಸಮಯದಲ್ಲಿ ನೀನು ಯೋಚನೆ ಮಾಡಬಾರ್ದು. ಈಗ ನೀನು ಒಬ್ಳೇ ಅಲ್ಲ, ಇಬ್ಬರಿಗಾಗೋಷ್ಟು ಊಟ ಮಾಡ್ಬೇಕು. ಪ್ರಯೋಜನ ಏನಮ್ಮ? ನೀರು ಮರಕ್ಕೆ ಬೇಡದೆ ಇದ್ರು ಸಸಿಗ್ ಬೇಕೇ ಬೇಕಲ್ಲಮ್ಮ. ಅಮ್ಮ, ನಾಳೆ ದೇವ್ನ ಅಮಾವಾಸ್ಯೆ. ನಾನು ಅವ್ರ ಪೂಜೆ ಮಾಡಿ ವಿಷಯ ಹೇಳ್ತೀನಿ. ಅವ್ರಿಗಾಗ್ಲಾದ್ರು ನನ್ನ ಮೇಲೆ ಅನುಕಂಪ ಬಂದು ಎಲ್ಲ ಮರೆತು ಮತ್ತೆ ನಮ್ ಸಂಸಾರ ಮೊದ್ಲೇ ತರ ಆಗ್ಬೋದೇನೋ. ಏಯ್, ಏನೇ ಮಾಡ್ತಿದ್ಯಾ? ನಾನು ಅವ್ರ ಪೂಜೆ ಮಾಡ್ತಿದ್ದೀನಿ. ಅದನ್ನ ಮಾಡ್ಬೇಕಾದವಳು ನಾನು. ಆ ಹಕ್ಕಿರೋದು ನನ್ಗೆ. ಯಾಕೆ? ನನಗದ್ರ ಹಕ್ಕಿಲ್ವಾ? ನಾನ್ ಮಾಡೋ ಪೂಜೆಗೆ ಅಡ್ಡ ಬರ್ಬೇಡ. ನಾನು ಅಡ್ಡ ಬರ್ತಿದ್ದೀನಾ? ನನ್ನ ಗಂಡನ ಬಲೆಗೆ ಹಾಕೊಂಡು ನನ್ನ ಮನೆ ಒಳಗ್ ನುಗ್ಗಿ ನನ್ನ ಜೀವನಾನೇ ಹಾಳು ಮಾಡ್ದೋಳು ನೀನು. ನಡಿಯೇ. ನಾನು ಯಾಕೆ ಹೋಗ್ಲಿ? ನಾನು ಅವ್ರ ಹೆಂಡ್ತಿನೇ. ನೀನ್ ಹೇಳಿದ ತಕ್ಷಣ ಅವ್ರ ಹೆಂಡತಿ ಆಗೋಲ್ಲ. ಸಾವಿರಾರು ಜನದ ಮುಂದೆ ಸಾಕ್ಷಾತ್ ಕೈ ಹಿಡ್ದವಳು ನಾನು. ನಾನು ಮಗುವಿನ ತಾಯಿ. ನಾನು ನಿಮ್ ಮಗುವಿನ ತಾಯಿ ಆಗ್ತಾ ಇದ್ದೀನಿ. ಈ ವಿಷಯನ ಪೂಜೆ ಮಾಡಿ ನಿಮ್ಗೆ ಹೇಳ್ಬೇಕು ಅಂತ ಬಂದೆ. ಹೇಳ್ರಿ ಇವಳಿಗೆ, ಹೇಳ್ರಿ. ಈ ಹಕ್ ನನಗ್ ತಾನೇ ಇರೋದು, ಈ ಹಕ್ ನನಗ್ ತಾನೇ ಇರೋದು. ಹೇಳ್ರಿ. ಹೌದು, ನೀನ್ ಹೇಳಿದ್ದೆಲ್ಲ ಸರಿನೇ. ಹಕ್ಕಿರೋದು ನಿನಗೆ. ನಾನು ಅಗ್ನಿ ಸಾಕ್ಷಿಯಾಗಿ ಮದುವೆ ಆದವಳು ನೀನೆ, ನನ್ನ ಮಗುವಿಗೆ ತಾಯಾಗವಳು ನೀನೆ. ಆದ್ರೆ ಈ ಭೀಮನಮ್ಮಾವಸೆ ಗಂಡನ ಪೂಜೆಲ್ಲ ಯಾಕೆ ಮಾಡ್ತಾರೆ ಅಂತ ಗೊತ್ತಾ? ತಾನ್ ಮುತ್ತೈದೆಯಾಗಿ ಸಾಯ್ಬೇಕು, ತಾನ್ ಗಂಡ ದೀರ್ಘಾಯುಷ್ಯವಾಗಿ ಯಾವಾಗಲೂ ನಗ್ನಗ್ತಾ ಸುಖ ಸಂತೋಷ ತೃಪ್ತಿಯಿಂದ ಬದುಕಲಿ ಅಂತ ತಾನೆ. ಆದ್ರೆ ಅದಕ್ಕೂ ನಿನಗೂ ಯಾವ ಸಂಬಂಧನೂ ಇಲ್ವಲ್ಲೇ? ಒಬ್ಬ ಹೆಂಡತಿಯಾಗಿ ನಿನ್ ಕರ್ತವ್ಯ ನೀನ್ ಮಾಡಿದ್ರೆ ಈ ಪರಿಸ್ಥಿತಿನೇ ಬರ್ತಾ ಇರ್ಲಿಲ್ಲ. ಇವಳನ್ನ ಕರ್ಕೊಂಡ್ ಬಂದವನೇ ನಾನು. ಇವಳಿಗೆ ಅವಮಾನ ಮಾಡಿದ್ರೆ ನನಗೆ ಅವಮಾನ ಮಾಡ್ದಾಗೆ. ಈಗ ನಡ್ಕೊಳ್ಳೋದು ಒಂದ್ ಹೆಣ್ಣ ನೀನು? ಸಂಸ್ಕಾರ ಅನ್ನೋದು ಇದೆಯಾ ನಿನ್ಗೆ? ತನ್ನ ಗಂಡನಿಗೆ ಅವನ್ ಮಾತಿಗೆ ಬೆಲೆ ಇಲ್ಲ ಅಂದ್ಮೇಲೆ ಈ ಪೂಜೆ ಪುರಸ್ಕಾರಕ್ಕೆಲ್ಲ ಏನ್ ಅರ್ಥ ಇದೆ? ಅಮ್ಮ, ನಡೀರಿ ಹೋಗೋಣ. ಇವತ್ತು ನಾಳೆನೋ ಸರಿ ಹೋಗ್ಬೋದು ಅನ್ನೋ ಆಸೆ. ಇವತ್ತು ಮಣ್ಪಾಲಾಯ್ತು. ಇಲ್ಲಿ ಹೆತ್ತ ತಾಯಿಗೆ, ಕಟ್ಕೊಂಡಿರೋ ಹೆಂಡತಿಗೆ ಯಾರಿಗೂ ಯಾವ ಮರ್ಯಾದೆನೂ ಇಲ್ಲ ಅಂದ್ಮೇಲೆ ನನ್ನ ಹೊಟ್ಟೆಲ್ ಹುಟ್ಟೋ ಮಗುಗೆ ಪ್ರೀತಿ ಸಿಗುತ್ತೆ ಅಂದ್ಕೊಳ್ಳೋದು ಮೂರ್ಖತನ. ಈ ವಾತಾವರಣದಲ್ಲಿ ನನ್ನ ಮಗು ಬೆಳೆಯೋದು ಬೇಡಮ್ಮ. ನಡೀರಿ ಹೋಗೋಣ. ಒಂದ್ ನಿಮಿಷ.
ಹೋಗಕ್ ಮುಂಚೆ ನಂದು 2 ಮಾತು ಕೇಳ್ಬಿಟ್ಟು ಹೋಗಿ. ನೆನ್ನೆವರೆಗೂ ಹಾವು ಮೂಸಿ ತರ ಕಿತ್ತಾಡ್ತಿದ್ ನೀವಿಬ್ರು, ಈಗ ಕಣ್ಣೀರ್ ಸುಸ್ಕೊಂಡು ಒಂದಾಗಿ ಮನೆ ಬಿಟ್ಟು ಹೋಗಕ್ ಕಾರಣ ನಾನ? ಈ ಒಗ್ಗಟ್ಟು ಮೊದಲ ಇದ್ದಿದ್ರೆ ಇದೆಲ್ಲ ಆಗ್ತಿತ್ತಾ? ಅತ್ತೆ ಕಂಡ್ರೆ ಸೊಸೆಗಾಗಲ್ಲ, ಸೊಸೆ ಕಂಡ್ರೆ ಅತ್ತೆಗಾಗಲ್ಲ. ನಿಮ್ಮಿಬ್ರ ಮಧ್ಯೆ ಜಗಳದಲ್ಲಿ ಸತ್ತಿದ್ ನಾನು. ಅಮ್ಮ, ನಿನ್ ದೇಹದ ಒಂದು ಅಂಗಮ್ಮ ನಾನು. ನಿನಗೆ ನೋವಾದ್ರೆ ನನಗೂ ನೋವಾಗುತ್ತೆ. ಅದೇ ತರ ಅವಳು ನನ್ನ ಅರ್ಧ ಅಂಗಿ, ಅವಳಿಗೆ ನೋವಾದ್ರೆ ನನಗೆ ನೋವಾಗುತ್ತೆ ಅಂತ ಒಂದು ಸಣ್ಣ ಸತ್ಯ ಯಾಕಮ್ಮ ನಿನ್ಗೆ ಅರ್ಥ ಆಗ್ಲಿಲ್ಲ? ಅಮ್ಮ, ಅವಳು ನಿನ್ ತರ ಒಂದು ಹೆಣ್ಣಮ್ಮ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಮದುವೆ ಆದ್ಮೇಲೆ ತನ್ನ ತಾಯಿ ತಂದೆ ಬಂಧು ಬಳಗ ಎಲ್ಲವನ್ನು ಬಿಟ್ಟು ಇದೇ ನನ್ನ ಮನೆ, ಇವನೇ ನನ್ನ ಗಂಡ, ಇವರು ನನ್ನ ತಾಯಿ ತರ ನೋಡ್ಕೊಳ್ಳೋ ಅತ್ತೆ ಅಂತ ನಂಬ್ಕೊಂಡ್ ಬಂದಿರೋಳಮ್ಮ. ಬಂದ ಮೇಲೆ ಸಣ್ಣ ಪುಟ್ಟ ತಪ್ಪುಗಳು ಮಾಡಿರ್ಬೋದು, ಆದ್ರೆ ನಿನಗಿಂತ ವಯಸ್ಸಲ್ಲಿ ಚಿಕ್ಕವಳಮ್ಮ, ಅನುಭವ ಕಡಿಮೆ ಅಂತ ಶ್ರಮಿಸ್ಬೋದಿತ್ತಲ್ಲ, ಯಾಕಮ್ಮ ಮಾಡಿಲ್ಲ? ಹೆಣ್ಣಿನ ಅತಿ ಉನ್ನತವಾದ ಸ್ಥಾನ ತಾಯಿದಮ್ಮ. ಆ ಸ್ಥಾನಕ್ಕೆ ಬೇಕಾದ ಗೌರವ ನೀವು ಕೊಟ್ರ? ಇವಳು ನಿನ್ನ ಸೊಸೆ, ನನ್ನ ಮಗನ ಬಾಳಿಗೆ ಬೆಳಕಾಗಿ ಬಂದಿರೋಳು ಅಂತ ಅರ್ಥ ಮಾಡ್ಕೊಳ್ದೆ, ಅಯ್ಯೋ ರಾಕ್ಷಸಿ ನನ್ನ ಮಗನ ಕಿತ್ಕೊಳಕ್ ಬಂದಿದ್ದಾಳೆ ಅನ್ನೋ ತರ ಅವಳಿಗೆ ಪೈಪೋಟಿಯಾಗಿ ನಿಂತ್ಬಿಟ್ರಲ್ಲಮ್ಮ. ನೀವು ಮಾಡಿದ್ದಲ್ಲ ಸರಿನಾ? ಸರಿನಮ್ಮ? ಏನು ಕೊನೆಗೂ ನನ್ನ ಗಂಡನ ಸತ್ಯ ಅರ್ಥ ಆಗೋಯ್ತು, ತನ್ನ ಪರವಾಗಿ ಮಾತಾಡ್ತಿದ್ದಾನೆ ಅಂತ ಸಂತೋಷ ಪಡ್ತಿದ್ಯಾ? ನೀನ್ ಮಾಡಿದ್ದಾದ್ರೂ ಏನು? ಮದುವೆ ಆದ ಹೊಸದ್ರಲ್ಲಿ ಅತ್ತೆರ ಬಾಯಿ ತುಂಬಾ ಅಮ್ಮ 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 ಅಂತ ಕರೀತಿದ್ಯಲ್ಲ, ಯಾವತ್ತಾದ್ರೂ ಒಂದಿನ, ಯಾವತ್ತಾದ್ರೂ ಒಂದು ದಿನ ಬರೀ ಬಾಯಲ್ಲದೆ ಮನಸ್ಪೂರ್ವಕವಾಗಿ ಅವ್ರನ್ನ ಅಮ್ಮ ಅನ್ನೋ ರೀತಿಯಲ್ಲಿ ನೋಡಿದ್ಯಾ? ನೀನ್ ಆತರ ನೋಡಿದ್ದಿದ್ರೆ ಖಂಡಿತವಾಗ್ಲೂ ಅವರು ನಿನ್ನ ಮಗಳಾಗೆ ನೋಡಿರೋರು. ಏನೋ ನಮ್ಮಮ್ಮ ದೊಡ್ಡ ತಪ್ಪು ಮಾಡಿದಾಗ ಆಡ್ತೀಯಲ್ಲ, ಇದೇ ತಪ್ಪನ್ನ ನಿಮ್ಮಮ್ಮ ಮಾಡಿದ್ರೆ ಇದೇ ತರ ಮನಸ್ಸಲ್ಲಿಟ್ಕೊಂಡು ಜಿತ್ ಸಾಧಿಸ್ತಾ ಇದ್ಯಾ? ಏನ್ ಹೇಳಿದೆ ನೀನು? ನನ್ ಮಗು ಈ ವಾತಾವರಣದಲ್ಲಿ ಬೆಳಿಬಾರ್ದು, ಮನೆ ಬಿಟ್ಟು ಹೋಗ್ತೀನಿ ಅಂತಾನ? ಹುಟ್ಟದೇ ಇರೋ ಮಗು ಬಗ್ಗೆನೇ ಇಷ್ಟೊಂದು ಅಕ್ಕರೆ ಇರಬೇಕಾದ್ರೆ 9 ತಿಂಗಳು ಹೊತ್ತು 30 ವರ್ಷ ಸಾಕಿ ಸಲಹಿದ ನನ್ನಮ್ಮನ ಕಷ್ಟ ನಿಂಗೆ ಅರ್ಥ ಆಗಲ್ವೇನೆ? ನೋಡೆ ಅವ್ರನ್ನ, ನೋಡೆ ಚಿಕ್ಕ ವಯಸ್ಸಲ್ಲೇ ಗಂಡನ್ ಕಳ್ಕೊಂಡು ಇನ್ನನ್ ಜೀವನಾನೇ ನನ್ ಮಗ, ನನ್ ಸರ್ವಸ್ವನೇ ನನ್ ಮಗ ಅಂತ ನಂಬ್ಕೊಂಡಿದ್ರು. ದಿಢೀರಂತ ಹೊಸಬಳು ಬಂದು ಇವನು ನನ್ನ ಗಂಡ, ನನಗೆ ಸೇರ್ಬೇಕಾದವನು ಅಂತ ಕಿತ್ಕೊಳಕ್ ಪ್ರಯತ್ನ ಪಟ್ಟಾಗ ಅಯ್ಯೋ ನನ್ ಮಗ ನನ್ ಬಿಟ್ಟು ಹೋಗ್ತಿದ್ದಾನೆ ಅಂತ ಭಯ ಪಡೋ ಸಹಜ ತಾನೆ? ಒಂದ್ ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ನೋವು ನಿನ್ಗೆ ಅರ್ಥ ಆಗಲ್ವಾ? ದೇವ್ರು ತಾನ್ ಎಲ್ಲಾ ಕಡೆ ಇರಕ್ಕಾಗಲ್ಲ ಅಂತ ತಾಯಿನ ಸೃಷ್ಟಿ ಮಾಡಿದಂತೆ, ತಾಯಿ ಮಗನ ಜೊತೆ ಜೀವನ ಪೂರ್ತಿ ಇರಕ್ಕಾಗಲ್ಲ ಅಂತ ಹೆಂಡತಿನ ಸೃಷ್ಟಿ ಮಾಡಿದಂತೆ. ಈಗ ನೀವಿಬ್ರೇ ಜಗಳ ಆಡ್ತಾ ಇದ್ರೆ ನಮಗೆ ಎಲ್ಲಿಂದ ಸಿಗ್ಬೇಕು ನೆಮ್ಮದಿ? ನೋಡಿ, ನಾನು ಹೇಳಬೇಕು ಅಂತ ಅನ್ಸಿದ್ದನ್ನೆಲ್ಲ ಹೇಳಿದ್ದೀನಿ. ಈಗಲೂ ಮನೆ ಬಿಟ್ಟು ಹೋಗ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ ಹೋಗಿ. ಒಂದೇ ಮನೇಲಿದ್ದಾಗ ಸಂಸಾರ ಸುಖವಾಗಿರಲ್ಲ ಅನ್ಸುತ್ತೆ ದೂರ ಇದ್ಕೊಂಡು ಅವ್ರನ್ನ ಆಶೀರ್ವಾದ ಮಾಡೆ. ಹರ್ಷ, ಹೋಗೋಕ್ ಮುಂಚೆ ನಿನ್ನೊಂದು ಮಾತು ಕೇಳ್ತೀನಿ, ದಯವಿಟ್ಟು ಇಲ್ಲ ಅನ್ಬೇಡ. ನಾನ್ ಸತ್ರೆ ತರ ಅನಾಥ ಹೆಣ ಮಾಡಬೇಡ. ನನ್ ಜೊತೆಗೆ ನೀನೇ ಬೆಂಕಿ ಇಡಬೇಕು. ನೀನ್ ಸಾಯೋದನ್ನ ಹೇಗಮ್ಮ? ಇವ್ರು ಯಾರು ಗೊತ್ತಾ? ಕುಡಿದು ಬೀದಿಯಲ್ಲಿ ಬಿದ್ದಿದ್ದ ನನ್ನನ್ನ
ಎತ್ಕೊಂಡೋಗಿ ಆರೈಕೆ ಮಾಡಿ ಮಾನಸಿಕವಾಗಿ ನನ್ನಲ್ಲಿ ಶಕ್ತಿ ತುಂಬಿ ನನಗೆ ಪುನರ್ಜನ್ಮ ನೀಡಿದ ದೇವತೆ ಮಾ. ನೀವಿಬ್ರು ಅನ್ಕೊಂಡಿರೋ ಹಾಗೆ ಅವ್ರು ನನ್ನ ಹೆಂಡತಿ ಅಲ್ಲ, ಸೈಕಿಯಾಟ್ರಿಸ್ಟ್ ಡಾಕ್ಟರ್ ಸೀಮಾ. ಸೀಮಾ, ನಮ್ಮ ಸಂಸಾರನ ಉಳಿಸೋದಕ್ಕೆ ಎಂಥ ತ್ಯಾಗ ಮಾಡಿದ್ವಿ. ನಿನ್ನ ಉಪಕಾರನ ನಾವು ಮರೆಯೋದಿಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ. ನಿಮ್ಮನ್ನ ಅರ್ಥ ಮಾಡ್ಕೊಳ್ದೆ ಬಾಯಿಗೆ ಬಂದಾಗೆಲ್ಲ ಬೈದ್ಬಿಟ್ಟೆ. ಒಬ್ಬ ಸೈಕಿಯಾಟಿಸ್ಟ್ ಆಗಿ ನಾನು ಮಾಡಿದ್ದಿಷ್ಟೇ. ಮಕ್ಕಳಿಬ್ರು ಒಂದೇ ಗೊಂಬೆಗಾಗಿ ಹೊಡೆದಾಡ್ತಿದ್ದಾಗ ಆ ಗೊಂಬೆನ ನಾನು ಕಿತ್ಕೊಂಡೆ. ಮಕ್ಕಳಿಬ್ರು ಜಗಳ ಮರೆತು ಒಂದಾಗ್ಬಿಟ್ರು. ನಾನು ಹರ್ಷನ ನಿಮ್ಮಿಂದ ಕಿತ್ಕೊಂಡ್ಮೇಲೆ ನೀವಿಬ್ರು ಒಂದಾದ್ರಿ. ಒಬ್ಬ ಡಾಕ್ಟರ್ ಆಗಿ ನಾನು ಈ ನಾಟಕ ಆಡಿದೆ. ಆದರೆ ಈಗ ಈ ಗೊಂಬೆನ ಕೊಡೋಕ್ಕೆ ನನಗೆ ಮನ್ಸಾಗ್ತಾ ಇಲ್ಲ. ಬಟ್ ಕೊಡ್ಲೇಬೇಕು, ಯಾಕೆಂದ್ರೆ ನಾನೊಬ್ಬ ಡಾಕ್ಟರ್. ನಿಮ್ಮಲ್ಲೆಲ್ಲರೂ ಒಳ್ಳೆಯವರೇ, ಒಬ್ರನ್ನೊಬ್ರನ್ನ ಪ್ರೀತಿಸೋರೆ. ಆದ್ರೆ ತಪ್ಪೆಲ್ಲಿ ಮಾಡಿದ್ರಿ ಅಂದ್ರೆ ಹಂಚ್ಕೋಬೇಕಾದ ಪ್ರೀತಿನ ಕಿತ್ಕೊಳಕ್ ಹೋದಾಗ ಅದ್ಯಾರಿಗೂ ಸಿಗೋದಿಲ್ಲ ಅನ್ನೋ ಸತ್ಯನ ಅರ್ಥ ಮಾಡ್ಕೊಳ್ಳೇ ಇಲ್ಲ. ದಯವಿಟ್ಟು ಇನ್ಮುಂದೆ ಆದ್ರೂ ತಿದ್ಕೊಳ್ಳಿ. ಯಾಕೆಂದ್ರೆ ಕಳೆದು ಹೋಗಿದ್ದು ಮತ್ತೆ ಸಿಗೋದೂ ಇಲ್ಲ. ಎಲ್ಲರೂ ನನ್ನ ಹಾಗೆ ಡಾಕ್ಟರ್ ಆಗಿರಲ್ಲ. ಹರ್ಷ, ಎನಿವೆ ಗುಡ್ ಲಕ್. $32 25.